ಪಟ್ಟಣದಲ್ಲಿ ಅದ್ಧೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತಾವು ಮಾಡಿರ್ತಕ್ಕಂಥ ತುಂಬ ಸಂತೋಷದ ವಿಷಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಗುರುತಿಸ್ತಾರೆ. ಎಲ್ಲರೂ ಹೇಳಿ ಸಿಂಬಲ್ ಆಫ್ ನಾಲೇಜ್. ಜಗತ್ತಿನ ದೊಡ್ಡ ವಿದ್ವಾಂಸ, ಜಗತ್ತಿನಲ್ಲಿ ಯಾರಾದರೂ ದೊಡ್ಡ ವಿದ್ವಾಂಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಸತ್ಯನೂ ಕೂಡ. ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾಕೆ ನೆನೆಸ್ಕೊಳ್ತದೆ ಅಂದರೆ, ಧರ್ಮಕ್ಕಿಂತ ದೇಶ ದೊಡ್ಡದು. ಯುರೋಪ್ ರಾಷ್ಟ್ರಗಳಲ್ಲಿ, ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ನನ್ನ ಧರ್ಮ ದೊಡ್ಡದು, ನನ್ನ ಧರ್ಮ ದೊಡ್ಡದು ಅಂತದೆ ಜಗತ್ತು. ಆದರೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ನನ್ನ ಧರ್ಮಕ್ಕಿಂತ ನನ್ನ ದೇಶ ದೊಡ್ಡದು ಅಂತ ಹೇಳಿದವರು ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡಿ, ಎಂಥ ಅಪ್ಪಟ ರಾಷ್ಟ್ರಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಇಡೀ ಜಗತ್ತಿನಲ್ಲಿ ತತ್ವಪದಕಾರರ ತತ್ವಪದಕ್ಕೆ ದೊಡ್ಡ ಮೌಲ್ಯವನ್ನು ಕಟ್ಟಿರ್ತಕ್ಕಂಥ ನೆಲ ಅದು ಕಡ್ಕೋಳ ಮಡಿವಾಳ ಅಪ್ಪಾಜಿಯವರಿಗೆ ನೆಲ, ಯಡ್ರಾಮಿ ನೆಲ. ಚೆನ್ನೂರಿನ ಜಮಾಲ್ ಸಾಬ್ರಾಗಿರ್ಬೋದು, ಕಡ್ಕೋಳ ಮಡಬಾಳಪ್ಪನವರಾಗಿರ್ಬೋದು, ಇಡೀ ಜಗತ್ತಿಗೆ ತತ್ವಪದವನ್ನು ಕೊಟ್ಟಿರ್ತಕ್ಕಂಥ ಮಹಾಪವಿತ್ರವಾದ ನೆಲ ಅದು ಯಡ್ರಾಮಿ. ಇಂಥ ಒಂದು ಪವಿತ್ರವಾದ ನೆಲಕ್ಕೆ ನಾನು ಬರಬೇಕಾದ್ರೆ ನನಗೆಷ್ಟು ಕಷ್ಟ ಆಯಿತು. ನಾನು ದೆಹಲಿ ಒಳಗಿದ್ದ, 2 ಸೀಟ್ ಉಳಿದವ್ರು 2 ಜನ ಇದ್ದೆವು. ನಾನು ಎಷ್ಟೊತ್ತಿದ್ರು ಬರಬೇಕು ಯಡ್ರಾಮಿ ಜಯಂತಿಗೆ. ಅಲ್ಲಿ ಹೇಳ್ತಾರೆ ಟಿಕೆಟ್ 2 ಅವರಿ. ಕಾಲಕ್ಕೆ ಆ ವಿಂಡೋವನ್ನು ಓಪನ್ ಮಾಡಿ ಈ ವಿಮಾನದಲ್ಲಿರ್ತಕ್ಕಂಥ 180 ಜನರಲ್ಲಿ ಮೊದಲು ನೀವು ಹಾರಬೇಕಾಗ್ತದೆ, ನೀವು ಜಿಗಿಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ, ಆ ಟಿಕೆಟ್ ನಿಮಗೇನು ಕೊಡ್ಬೋದೇನ್ರಿ ಅಂತ ಕೇಳಿದಾಗ ನಾನು ಹೇಳಿದೆ, ಮೊದಲು ನಾನು ಯಡ್ರಾಮಿಗೆ ಹೋಗ್ಬೇಕಾಗ್ಯದ, ಆ ಟಿಕೆಟ್ ಇಶ್ಯೂ ಮಾಡಿರಿ ಅಂತ. ನಾನು ಹೈದ್ರಾಬಾದಿಂದ ಬರ್ಲಕ್ಕೆ ಸ್ವಲ್ಪ ತಡವಾಯಿತು. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದರೆ, ಇದು ಕಾಳಜಿ ಇದೆ, ಇಲ್ಲಿ ಕಕ್ಲತ್ತಿದೆ, ಇಲ್ಲೆಲ್ಲರೂ ನೀವು ಸೇರಿಕೊಂಡಿದ್ದೀರಿ. ಇಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾಗ್ಯಶಾಲಿ ನಾನಾಗಿದ್ದೇನಂತಕ್ಕಂಥ ಮಾತನ್ನು ಹೇಳಿ, ಇಡೀ ಜಗತ್ತಿನಲ್ಲಿ ಶಾಂತಿಯ ಭೂಮಿಯನ್ನು, ಪೀಸ್ ಆಫ್ ಲ್ಯಾಂಡ್, ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡ್ತಕ್ಕಂಥ ನೆಲ ಯಾವುದು? ವಿಶ್ವಸಂಸ್ಥೆ ತನಿಖೆ ಮಾಡ್ತದೆ, ಸಂಶೋಧನೆ ಮಾಡ್ತದೆ. ಸುಮಾರು 8 ವರ್ಷಗಳವರೆಗೆ ಕಾಲ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹುಡುಕೊಂಡು ನೋಡಿದಾಗ ಆ ಶಾಂತಿಯ ನೆಲ ಯಾವುದಂದರೆ ಸಿದ್ಧಾರ್ಥನ ಜನ್ಮಭೂಮಿ, ತಥಾಗತ ಗೌತಮ ಬುದ್ಧರ ಜನ್ಮಭೂಮಿ ಲುಂಬಿನಿ ರೀ. ಜಗತ್ತಿಗೆ ಶಾಂತಿಯ ನೆಲ ಅದು ಜಂಬೂದ್ವೀಪ ಭಾರತ. ಅದಕ್ಕೆ ಅಪ್ಪರು ಹೇಳಿದ್ರು, ಭಾರತದ ಬಗ್ಗೆ ಅಪಾರವಾದ ಪೂಜ್ಯರು ಮಾತನಾಡಿದ್ರು. ಇಡೀ ಜಗತ್ತಿನಲ್ಲಿ ಶಾಂತಿ ನೆಲ ಯಾವುದಂದರೆ ಬುದ್ಧನ ನೆಲ. ನೋಡಿ, ವಿಶ್ವಸಂಸ್ಥೆ ಬಂದು ಲುಂಬಿಣಿಯಲ್ಲಿ 1986, ಸುಮಾರು 40 ವರ್ಷಗಳಾದವು. ಆ ಶಾಂತಿ ದೀಪವನ್ನು ಬೆಳಗುತ್ತೆ ಜಗತ್ತು ಬಂದು. ವಿಶ್ವಸಂಸ್ಥೆಯವರು ಬಂದು ಸಿದ್ಧಾರ್ಥನ ಪವಿತ್ರ ನೆಲದಲ್ಲಿ ಶಾಂತಿ ಬೇಕು, ಬುದ್ಧ ಬೇಕು, ಯುದ್ಧ ಬೇಡ. ನಡೆದಿದೆ ಯುದ್ಧ, ನಿಮಗೆ ಗೊತ್ತದ. ಯುದ್ಧ ಅನಾಹುತ, ಬುದ್ಧ ಶಾಂತಿ. ಅಂಥ ಶಾಂತಿಯ ಬುದ್ಧನನ್ನು ನೆನೆಸ್ಕೊಂಡು ಇಡೀ ಜಗತ್ತಿಗೆ ಸಮತೆ ಮಮತೆಯನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರ ನೆಲ ಅದು ಕನ್ನಡ ನಾಡು, ಬಸವ ಕಲ್ಯಾಣ. ನೋಡ್ರಿ, ಭಾರತ ಎಂಥ ಒಂದು ಶ್ರೇಷ್ಠ ರಾಷ್ಟ್ರವಾಗಿದೆ. ಜಗತ್ತಿಗೆ ಪೂಜ್ಯರು ಹೇಳ್ದಂಗೆ 2 ಸೂರ್ಯಗಳು, ಜ್ಞಾನ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ಈ ನೆಲ ಅದು ಭಾರತ. ಇಂಥ ಪವಿತ್ರವಾಗಿರ್ತಕ್ಕಂಥ ಪೂಜ್ಯರನ್ನು ನೆನೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂದರೆ ಯಾರು ನೆನೆಸ್ಕೊಳ್ಬೇಕಾಗ್ತದೆ, ವಿಚಾರ ಮಾಡಬೇಕಾಗ್ತದೆ. ಅಧ್ಯಯನ ಅಂದರೆ ಅಂಬೇಡ್ಕರ್. ಯಾರು ಅಧ್ಯಯನವನ್ನು ಮಾಡ್ತಾರೆ ಅವ್ರು ಅಂಬೇಡ್ಕರ್ ಅವ್ರ ಹೆಸರು ತಗೊಂಡು ಜೈ ಭೀಮ್ ಅಂತ ಹೇಳಕ್ಕೆ ನಿಮ್ಗೆ ಹಕ್ಕದ. 10ನೇಕ್ಕೆ ಬಿಟ್ಟು ಜೈ ಭೀಮ್ ಅಂದ್ರೆ ನಾನು ಒಪ್ಪೋದಿಲ್ಲ. PUC ಫೇಲ್ ಆಗಿ ನಾನು ಜೈ ಭೀಮ್ ಅಂತೇಳಿ ನೀಲಿ ಶಾಲೆ ಹಾಕೋತೇನೋ ಒಪ್ಪೋದಿಲ್ಲ. ಅಧ್ಯಯನವನ್ನು ಮಾಡಬೇಕು. ಅಂಬೇಡ್ಕರ್ ಎಲ್ಲರ ಅಂದರೆ ಅಧ್ಯಯನದಲ್ಲಿದ್ದಾರೆ, ಆರಾಧನೆಯಲ್ಲಿಲ್ಲ. ಹೇಳಿದ್ರು ನಮ್ಮ ಕೂಡ್ಲಿಗಿ ಶಾಂತಪ್ಪ ಅವರು,
ಆ ಮೌಢ್ಯತೆಯನ್ನು ಬಿಡ್ರಿ ಅಂತಕ್ಕಂಥ ಮಾತನ್ನು. ಅದು ನನ್ನ ಊರಿನನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ. ನನ್ನ ಊರಿನಲ್ಲಿ ನನ್ನ ಧರ್ಮಗುರುಗಳು, ನನ್ನ ಪೂಜ್ಯರು ಮಲ್ಲಣ್ಣಪ್ಪ ಅಪ್ಪರವರು, ಶಾಬಾದ್ ಹತ್ರ ತೊನಸ್ನಳ್ಳಿ ಅಪ್ಪವ್ರೆ. ನಮ್ಮೂರು ಗೌಡ್ರ ಹೆಸರು ಮಲ್ಲಣ್ಣಗೌಡ್ರು, ಊರು ಸಾವ್ಕಾರು ಮಲ್ಲಣ್ಣ ಸಾವ್ಕಾರು. ಆದರೆ ನಮ್ಮ ಸೋದರ ಮಾವ ಫ್ಯಾಕ್ಟ್ರಿ ಡ್ರೈವರ್ ಮಲ್ಯ. ಶಿವಲಿಂಗೇಶ್ವರ ಅವರನ್ನು ನೆನೆಸ್ಕೊಂಡು ಶಿವಲಿಂಗ ಅಂತ ಹೆಸರಿಟ್ಟರು ಕೂಡ ಸಿನ್ಯ. ಎಲ್ಲಿದ್ದಾರೆ ದೇವ್ರಿ? ನೆಲ ಗುಡಿಸೋದಲ್ಲ, ಬಿಸಿಲಿ ಹೊಚ್ಚಿರ್ತಕ್ಕಂಥ ಜನ ನಾವಿದ್ದೀವಿ ನಮ್ಮೂರಲ್ಲಿ. ಆದರೆ ಆ ದೇವರುಗಳ ಹೆಸರುಗಳನ್ನು ಇಟ್ಕೊಂಡ್ರೂ ಕೂಡ ಅಪಮಾನದಿಂದ ಕರೀತಾರಲ್ವಾ, ಎಷ್ಟು ನೋವಿನ ವಿಷಯ ಅಲ್ವಾ. ಯಾಕೆ ಈ ಮಾತನ್ನು ಹೇಳ್ತೀವಂದರೆ, ದೇವರಿಲ್ಲ. ದೇವರಿದ್ದರೆ ಅಲ್ಲಿ ಶಿವಲಿಂಗ, ಸಿದ್ಧಲಿಂಗ, ಶರಣ ಬಸಪ್ಪ, ಮಲ್ಲಣ್ಣಪ್ಪ ಅಂತ ಇರ್ತಿದ್ರು. ಅಲ್ಲಿ ಮಲ್ಯ ಆಗ್ತಾರೆ, ಸಿನ್ಯ ಆಗ್ತಾರೆ, ಸಿದ್ಧ ಆಗ್ತಾರೆ ಅಂದಾಗ ಎಂಥ ಅಪಮಾನದಲ್ಲಿ ನಾವು ಇದ್ದೀವಲ್ವಾ. ಈ ಅಪಮಾನವನ್ನು ಹೋಗಬೇಕಾದ್ರೆ ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ, ನಾವು ಸ್ಟಡಿ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಎಂಥದ್ದು ಅಂದರೆ ನೋಡಿ, ಎಂಥ ಕೊಡುಗೆ. ಎಲ್ಲರಿಗೂ ಸಮಾನ ಶಿಕ್ಷಣವನ್ನು ಯಾರು ಅಧ್ಯಯನವನ್ನು ಮಾಡಿ ನಮ್ಮ ಊರಿಗೆ ಹೈಕೋರ್ಟ್ ವಕೀಲರಾಗಿ ಬರ್ತಾರೆ, ಅವಾಗ ವಕೀಲ್ ಸಾಬ್ರು ಅಂದದ್ದು ನಾನು ಕೇಳಿದ್ದೀನಿ. ಗ್ರಾಮ ಪಂಚಾಯತಿ ಚೇರ್ಮನ್ ಆದ್ರೂ ಕೂಡ ಮಲ್ಯನೇ. ಎಂಥ ದುರಂತದಲ್ಲಿದ್ದೀವ್ರಿ ರಾಜಕೀಯ. ಎಷ್ಟು ನೋವಿನ ವಿಷಯ ಅಲ್ವಾ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೂ ಮಲ್ಯ, ಅದೇ ಹೈಕೋರ್ಟ್ ವಕೀಲರಾಗಿ ಬಂದ್ಬಿಡಕ ವಕೀಲ್ ಸಾಬ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಡಕ ಸರ್. ನೋಡ್ರಿ ಆ ಡ್ರೆಸ್ನಲ್ಲಿ ಎಂಥ ಶಕ್ತಿ ಇದೆ. ನನಗನ್ನಿಸ್ತದೆ ರಾಜಕೀಯ ಶಕ್ತಿಗಿಂತಲೂ ಅಧಿಕಾರ ಮತ್ತು ಅಧ್ಯಯನದ ಶಕ್ತಿ ದೊಡ್ಡದದ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಮುಲಾಜಿಗಾಗಿ, ಅಧಿಕಾರಕ್ಕಾಗಿ ಅವಮಾನವನ್ನು ಸಹಿಸಿಕೊಳ್ಳುವಂಥ ಕೆಲಸ ಆಗಬಾರ್ದು. ಅವಮಾನವನ್ನು ಸಹಿಸಿಕೊಳ್ತಕ್ಕಂಥ ಕೆಲಸ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ದಂಗೆ ಆಗ್ತದೆ. ಇವೆಲ್ಲವೂ ಬಿಡಿ, ಎಲ್ಲರೂ ಅಧ್ಯಯನದ ಕಡೆ ನಡಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ಜಗತ್ತನ್ನು ಗುರುತಿಸುತ್ತೆ, ಗೌರವಿಸುತ್ತೆ. ಇಡೀ ಜಗತ್ತು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇಡೀ ಜಗತ್ತು ಅವರಿಗೆ ಸತ್ಕರಿಸುತ್ತದೆ. ಯಾಕೆಂದರೆ ರಕ್ತರಹಿತ ಕ್ರಾಂತಿ, ಒಂದು ಹನಿ ರಕ್ತ ಬರಲಾರ್ದು ಸುಮಾರು 50 ಕೋಟಿ ಜನರಿಗೆ ಸಮತೆಯ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು, ಈ ದೇಶ ಸ್ವತಂತ್ರಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದಲ್ಲ. ಇಷ್ಟೆಲ್ಲ ಹೋರಾಟವನ್ನು ಮಾಡಿ ಈ ಸಮುದಾಯ ಕೊಟ್ಟಿರ್ತಕ್ಕಂಥದ್ದೇನು ಕೊಡುಗೆ ಅದಲ್ಲ, ಅದು ಒಂದು ಹನಿ ರಕ್ತ ಬೀಳಲಾರ್ದಂಗೆ ರಕ್ತರಹಿತ ಕ್ರಾಂತಿ ಯಾರಾದರೂ ಮಾಡಿದವ್ರು ಜಗತ್ತಿನಲ್ಲಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಗತ್ತು ನೆನೆಸ್ಕೊಳ್ತದೆ. ಇವತ್ತು ನೋಡಿ, ಭಗವಾನ್ ಬುದ್ಧರ ಸಮಕಾಲಿನಲ್ಲಿ ಜಾಡಮಲಿ ಕಸ ಹೊಡಿತಕ್ಕಂಥ ವ್ಯಕ್ತಿ, ಆತನಿಗೆ ಮುಂದೆ ತಗೊಂಡು ಬರ್ತಾರೆ. ಕಟಿಂಗ್ ಮಾಡ್ತಕ್ಕಂಥ ನೈಂದ ಸಮಾಜದ ನನ್ನ ದೊಡ್ಡ ಸಮಾಜದ ವ್ಯಕ್ತಿ ಉಪಾಲಿಯವರು ಭಗವಾನ್ ಬುದ್ಧರ ಸಂಘಕ್ಕೆ ಸೇರಿಕೊಳ್ತಾರೆ. ಬಿಕ್ಕು ಸಂಘದಲ್ಲಿ ಆಹಾರದ ಕೊರತೆ ಏನಾದಾಗ ದಾನಕ್ಕೆ ಮೊದಲು ಹೋದವರು ಯಾರಾದ್ರು ಅಂದರೆ ಹಡಪದ ಅಪ್ಪಣ್ಣವ್ರಕ್ಕಿಂತ ಮೊದಲು ಉಪಾಲಿ ಭಂತೇಜಿಯವರು ಅಂತಕ್ಕಂಥ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಬುದ್ಧರನ್ನು ಅರ್ಥಕೊಂಡಾಗ, ಬಸವನನ್ನು ನಾವು ಅಧ್ಯಯನವನ್ನು ಮಾಡಿಕೊಂಡಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಮಾನವನಿಗೆ ಕಲ್ಯಾಣವಾಗುತ್ತದೆ. ಏನಾದರಾಗೂ ಮೊದಲು ಮಾನವನಾಗು ಎಲ್ಲರೂ ಹೇಳ್ತಾರೆ. ನಾನು ಹೇಳ್ತೀನಿ, ಅದು ಅಪ್ಪಟವಾದ ಗೌರವದ ಮಾತು, ಅದನ್ನು ಅನುಸರಿಸಬೇಕು. ಅದಕ್ಕೆ ನಾನು ಶರಣ ಹೋಗ್ತೇನೆ. ಏನಾದರಾಗೂ ಮೊದಲು ವಿದ್ಯಾವಂತನಾಗುವ, ಅಧ್ಯಯನಶೀಲನಾಗಾದಾಗ ಅವಾಗ ನಾವು ಮಾನವರಾಗ್ತೀವಿ ಅಂತ. ಅಧ್ಯಯನಶೀಲವಂತ ಆದಾಗ ಮಾತ್ರ ನಮಗೆ ಈ ಸಮತೆಯ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ,
ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಅಂತ 40 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಸಮಾಜ ರೀ ನಮ್ದು. ಇವತ್ತು ಜಾತಿಯ ಹೆಸರಿನ ಮೇಲೆ ನಾವು ಕ್ರಾಂತಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ದುರಂತದಲ್ಲಿದ್ದೀವಿ ರೀ. ಕೂಡ್ಲಿ ಶಾಂತಪ್ಪಣ್ಣವ್ರೆ, ಜಾತಿ ಹೆಸರಿನ ಮೇಲೆ ನಾವು ಕ್ರಾಂತಿ ಮಾಡಿದ್ರೆ ನಾವು ವಿನಾಶವಾಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದು ಜಾತಿ ವಿನಾಶ, ಜಾತಿ ಹೋಗಲಾಡಿಸಬೇಕು, ಜಾತಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ನಾವು ಹೊರಟಿದ್ದೀವಿ, ನಾವು ದುರಂತದಲ್ಲಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಡಿಪ್ರೆಸ್ ಕ್ಲಾಸ್, ವಂಚಿತ ಸಮಾಜವನ್ನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಜಾತಿಗಳ ಮಧ್ಯದಲ್ಲಿ ವಿಷಬೀಜ ಬಿತ್ತಿ ಅಧಿಕಾರವನ್ನು ಅವ್ರು ಹಿಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ. ನಾವು ಮತ್ತೆ ಅವ್ರು ಕೈ ಹುಡ್ಕೊಂಡು ಅವ್ರ ಎದುರು ನಿಲ್ಲಬೇಕಾಗ್ತದೆ. ಜಾತಿ ಬಿಡಿ, ನಾವೆಲ್ಲರೂ ಜ್ಞಾನದ ಜ್ಯೋತಿಯನ್ನು, ಜಾತಿಯನ್ನು ಬಿಟ್ಟು ನಾವೆಲ್ಲರೂ ಒಂದು ಅಂತಕ್ಕಂಥ ಬಾಂಧವ್ಯದ ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು, ತ್ರಿಕಾಲಜ್ಞಾನಿಗಳು, ಇಡೀ ಜಗತ್ತನ್ನು ನೆನೆಸ್ಕೊಳ್ಬೇಕು. ಹೊತ್ತು ಹೊಂಡ್ರದಾಗ ನಾನು ಏನಾದರೂ ನೆನೆಸ್ಕೊಳ್ತೀನಿ, ನನ್ನ ದೇವರುಗಳು ಯಾರಾದ್ರಿದ್ರೆ ಬುದ್ಧ, ಬಸವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಹೇಳಿ ಯಡ್ರಾಮಿ ಮಹಾಜನತೆಗೆ ಮಂಗಳವಾಗಲಿ. ಕಡ್ಕೋಳ ಮಡಿವಾಳಪ್ಪನವರ ತತ್ವಪದ ಏನದಲ್ಲ, ಆ ಕೀರ್ತಿಯನ್ನು ಜಗತ್ತಿನ ಪಸರಿಸಿದಲ್ಲ, ಅದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಪೂಜ್ಯರಿಗೆ ಶರಣ ಹೋಗಿ ವೇದಿಕೆಗೆ ವಂದಿಸಿ ಯಡ್ರಾಮಿ ಮಹಾಜನತೆಗೆ ಮಂಗಳವನ್ನು ಹಾರೈಸಿ ಜೈ ಭೀಮ್ ಹೇಳೋದ್ರ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ. ನಮೋ ಬುದ್ಧಾಯ್, ಜೈ ಭೀಮ್, ಜೈ ಪಂಚಶೀಲ್ ಭಾರತ. ಯುದ್ಧ ಬೇಡ, ಭಗವಾನ್ ಬುದ್ಧ ಬೇಕು, ವಿದ್ಯೆ ಬೇಕು ಎನ್ನುವಂತಹ ಸಂದೇಶವನ್ನು ಸಾರಿದಂತಹ ಪರಮ ಪೂಜ್ಯ ಭಂತೆ ವರಜ್ಯೋತಿಯವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.